ಇನ್ನು ಎಂಬಿ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಂತ ಮಹಿಳೆಯನ್ನ ಬಂಧಿಸಲಾಗಿದೆ. ಧಾರವಾಡ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಶ್ರುತಿ ಬೆಳ್ಳಕ್ಕಿ ಅವರನ್ನ ಸೆರೆ ಹಿಡಿಯಲಾಗಿದೆ. ಎಂಬಿ ಪಾಟೀಲ್ ವಿರುದ್ಧ ಅವರು ಮಾತನಾಡಿದ್ರು, ಎಂಬಿ ಪಾಟೀಲ್ ವಿರುದ್ಧ ಮಾತಾಡಿದ್ದಾರೆ ಅನ್ನುವಂಥ ವಿಚಾರಕ್ಕಾಗಿಯೇ ಧಾರವಾಡ ಗ್ರಾಮಾಂತರ ಠಾಣೆ ಪೊಲೀಸರು ಶ್ರುತಿ ಬೆಳ್ಳಕ್ಕಿ ಅನ್ನುವಂಥ ಮಹಿಳೆಯನ್ನ ಸೆರೆ ಹಿಡಿದಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿರೋಧಿಸಿ ಹೇಳಿಕೆಯನ್ನ ನೀಡಿದ್ರು ಶ್ರುತಿ ಬೆಳ್ಳಕ್ಕಿ. ಧಾರವಾಡ ತಾಲೂಕಿನ ಗರಗ ಗ್ರಾಮದ ನಿವಾಸಿ ಇವರು. ದಶರಥ ಎಂಬ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ಶ್ರುತಿಯನ್ನ ಬಂಧಿಸಲಾಗಿದೆ. ಇನ್ನು ದಶರಥ ಧಾರವಾಡ ತಾಲೂಕಿನ ಮಮ್ಮಿಗಟ್ಟಿ ಗ್ರಾಮದ ನಿವಾಸಿ ಇವರು. ಪೊಲೀಸರ ವಿರುದ್ಧ ಶ್ರುತಿ ಬೆಳ್ಳಕ್ಕಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಗ್ದಾಳಿ ನಡೆಸಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು ಶ್ರುತಿ. ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಪೊಲೀಸರಿಂದ ಶ್ರುತಿ ಬೆಳ್ಳಕ್ಕಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಪೊಲೀಸರ ಕ್ರಮಕ್ಕೆ ಶ್ರುತಿ ಪತಿ ಅಮರೇಶ್ ತೀವ್ರತರವಾಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ವಿಚಿತ್ರ ಇದು. ಸಚಿವರ ವಿರುದ್ಧ ಮಾತಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಪ್ರತ್ಯೇಕ ಧರ್ಮವನ್ನ ಏನು ಇವರು ಮಾಡಬೇಕು ಅಂತ ಓಡಾಡ್ತಾ ಇದ್ರು, ಅದನ್ನ ವಿರೋಧಿಸಿ ಶ್ರುತಿ ಬೆಳ್ಳಕ್ಕಿ ಅವರು ಮಾತಾಡಿದ್ರು. ಹೀಗೆ ಮಾತಾಡಿರುವಂಥ ಮಹಿಳೆಯನ್ನ ಸದ್ಯ ಬಂಧಿಸಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ವಿಚಾರ ನೋಡ್ತಾ ಹೋದ್ರೆ ನಿಜವಾಗ್ಲೂ ಅಲ್ಲಿ ಆಗಿರೋದೇನು ಅನ್ನುವಂಥದ್ದು ಈಗಷ್ಟೇ ಗೊತ್ತಾಗಬೇಕಿದೆ. ಆದರೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಶ್ರುತಿ ಬೆಳ್ಳಕ್ಕಿ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿ ಅಲ್ಲಿ ಅಜ್ಞಾತ ಸ್ಥಳದಲ್ಲಿ ಅವರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಸದ್ಯ ಗೊತ್ತಾಗ್ತಾ ಇದೆ. ಯಾರು ಇವರು ಶ್ರುತಿ ಬೆಳ್ಳಕ್ಕಿ ಅಂತ ನೋಡ್ತಾ ಹೋದರೆ ಎಂಬಿ ಪಾಟೀಲ್ರ ವಿರುದ್ಧ ಮಾತಾಡಿದ್ರಂತೆ, ಜೊತೆಗೆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ವಿರೋಧಿಸಿದ್ರು ಇವರು ಅನ್ನುವಂಥ ವಿಚಾರ ಇದೆ. ಗರಗ ಏನು ಧಾರವಾಡದ ಗರಗ ಗ್ರಾಮ ಇದೆ, ಆ ಗ್ರಾಮದ ನಿವಾಸಿ ಇವರು. ದಶರಥ ಅನ್ನುವಂಥ ವ್ಯಕ್ತಿ ಮಮ್ಮಿಗಟ್ಟಿ ಗ್ರಾಮದ ನಿವಾಸಿಯವರು. ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಸದ್ಯ ಶ್ರುತಿ ಬೆಳ್ಳಕ್ಕಿ ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು ಬೇಡ, ಆಗಬೇಕು ಆಗಬಾರ್ದು ಅನ್ನುವಂಥ ವಿಚಾರ ಬೇರೆ ಇದೆ. ಆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ. ಬೇರೆಯವರು ಬೇರೆ ರೀತಿಯಾದಂಥ ತಮ್ಮದೇ ಒಂದೊಂದು ವಾದವನ್ನು ಕೂಡ ಹೇಳ್ತಾ ಹೋಗಿದ್ರು. ಹೀಗಿರುವಾಗ ಯಾಕೆ ಶ್ರುತಿ ಬೆಳ್ಳಕ್ಕಿಯವರನ್ನೇ ಇಲ್ಲಿ ಅರೆಸ್ಟ್ ಮಾಡಲಾಯಿತು ಅನ್ನುವಂಥ ವಿಚಾರ ಗೊತ್ತಾಗಬೇಕಿದೆ. ಕೇವಲ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ವಿರೋಧಿಸಿದ್ದು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಕಾರಣ ಆಯಿತಾ, ಅಥವಾ ಸಚಿವ ಎಂಬಿ ಪಾಟೀಲ್ರ ವಿರುದ್ಧ ಅವರು ಮಾತಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತಾ? ಈ ಎರಡೂ ವಿಚಾರಗಳು ಈಗಷ್ಟೇ ಗೊತ್ತಾಗಬೇಕಿದೆ. ಆದರೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಮಾತ್ರ ಶ್ರುತಿ ಬೆಳ್ಳಕ್ಕಿಯವರನ್ನು ಸೆರೆ ಹಿಡಿದು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಸೆರೆ ಹಿಡಿದಿರುವಂಥ ಶ್ರುತಿ ಬೆಳ್ಳಕ್ಕಿಯವರ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನಮ್ಮ ಮನೆ ಮಗಳನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇತ್ತ ಅವರ ಪತಿ ಏನು ಶ್ರುತಿ ಬೆಳ್ಳಕ್ಕಿ ಇದ್ದಾರೆ, ಅವರ ಪತಿ ಅಮರೇಶ್ ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕಾಗಿ ಈ ರೀತಿ ಸೆರೆ ಹಿಡಿತಾ ಇದ್ದೀರಿ, ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿಸ್ತಾ ಇದ್ದೀರಿ, ಇವೆಲ್ಲ ವಿಚಾರವನ್ನು ಕೂಡ ಕೇಳಿ ಅವರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮಾತಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರೇನಾದರೂ ಬಂಧಿಸಿದ್ರ ಅಥವಾ ಬಂಧಿಸೋದಕ್ಕೆ ಬೇರೆದೇ ಏನಾದರೂ ರೀಸನ್ ಇತ್ತಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಆದರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಕೇವಲ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ವಿರೋಧಿಸಿದ್ರು, ಎಂಬಿ ಪಾಟೀಲ್ ಅವರ ವಿರುದ್ಧ ಮಾತಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎನ್ನುವಂಥ ವಿಚಾರ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಪ್ರತಿನಿಧಿ ನರಸಿಂಹಮೂರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಒಂದು ವಿಚಾರ ಕ್ಲಿಯರ್ ಆಗಬೇಕಿದೆ. ಇಲ್ಲಿ ಏನು ಮಾಡಿದ್ರಂತೆ ಶ್ರುತಿ ಬೆಳ್ಳಕ್ಕಿ? ಕೇವಲ ವಿರೋಧವನ್ನು ವ್ಯಕ್ತಪಡಿಸಿದ್ರು ಎಂಬಿ ಪಾಟೀಲ್ರಿಗೆ, ಪ್ರತ್ಯೇಕ ಲಿಂಗಾಯತ ಧರ್ಮದ ವಿರುದ್ಧವಾಗಿ ಮಾತಾಡಿದ್ರು ಅಂತ ಸೆರೆ ಹಿಡಿದಿರೋದಾ ಅಥವಾ ಏನು ಕಾರಣ ಇದೆ ನರಸಿಂಹಮೂರ್ತಿ? ಆನಂದ್, ಇದೇ ಕಾರಣಕ್ಕೆ ಇದೀಗ ಅವ್ರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬೆಳಗ್ಗೆ ಅವ್ರನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಣೆ ಮಾಡಿದ ಬಳಿಕ ನೇರವಾಗಿ ನ್ಯಾಯಾಲಯಕ್ಕೆ ಈಗ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವಾದ ಪ್ರತಿವಾದ ನಡೆದಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಕೆಲ ದಿವಸಗಳಿಂದ ಅಂದ್ರೆ 16ನೇ ತಾರೀಕು ಈ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರು ಶ್ರುತಿ ಬೆಳ್ಳಕ್ಕಿ. ಇವರು ಕಟ್ಟರ್ ಹಿಂದೂವಾದಿ ಅಂತಾನೆ ಹೇಳ್ಬೋದು. ಈ ಮುಂಚೆ ಕೂಡ ಸಾಕಷ್ಟು ಪೋಸ್ಟ್ ಗಳನ್ನ ಇದೇ ರೀತಿ ಮಾಡಿದ್ರು. ಆದ್ರೆ ಇದು ಸಾಕಷ್ಟು ಗಮನ ಸೆಳೆದಿತ್ತು. ಯಾಕಂದ್ರೆ ಇತ್ತೀಚೆಗೆ ಮತ್ತೆ ಏನು ಮುನ್ನೆಲೆಗೆ ಬಂದಂತಹ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಇವರು ವಿರೋಧ ವ್ಯಕ್ತಪಡಿಸಿದ್ರು. ಸುಮಾರು 6 ನಿಮಿಷ ಇರುವಂತಹ ವಿಡಿಯೋದಲ್ಲಿ ಇವರು ಏನು ಸಚಿವ ಎಂಬಿ ಪಾಟೀಲ್ ಇರ್ಬೋದು ಅಥವಾ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಈ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಏನಂದ್ರೆ ಯಾವುದೇ ಕಾರಣಕ್ಕೆ ಎಲ್ಲಿಯೂ ಕೂಡ ಅವರು ಈ ಅಸಂವಿಧಾನಿಕ ಪದ ಇರ್ಬೋದು ಅಥವಾ ಅವಾಚ್ಯ ಪದಗಳನ್ನ ಬಳಸಿರಲಿಲ್ಲ. ಆದ್ರೆ ಒಮ್ಮೆಗೆ ನಿನ್ನೆ ರಾತ್ರಿ ಕೇಸ್ ಆಗುತ್ತೆ. ಇವತ್ತು
ಪೊಲೀಸರು ಬೆಳಿಗ್ಗೆ ನಸುಕಿನ ಜಾವಕ್ಕೆ ಹೋಗ್ಬಿಟ್ಟು ಅವ್ರ ಮನೆ ಗರಗದಲ್ಲಿ ಇರ್ತಾರೆ, ಪತಿಯ ಮನೆ ಗರಗ್, ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಅದಾದ ನಂತರ ಗರಗ್ ಸ್ಟೇಷನ್ ಅಲ್ಲಿ ಇಡೋದಿಲ್ಲ, ಯಾಕಂದ್ರೆ ಮತ್ತೆ ಗಲಾಟೆ ಆಗೋ ಸಾಧ್ಯತೆ ಇದೆ ಅಂತ ಧಾರವಾಡ ಗ್ರಾಮೀಣ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿಂದ ನೇರವಾಗಿ ಸುಮಾರು 10 ಗಂಟೆಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಅನ್ನೋದು ಮಾಹಿತಿ ಇರೋದಿಲ್ಲ. ಅದಾದ ನಂತರ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಮಧ್ಯಾಹ್ನ ಹೊತ್ತಿಗೆ. ಇದೀಗ ವಾದ ಪ್ರತಿವಾದ ನಡೆದಿದೆ. ಇವರ ಮೇಲೆ ಈಗಾಗಲೇ 295A, 153, 504, 505 ಇವನ್ನೆಲ್ಲ IPC 125, 123 ಇವನ್ನೆಲ್ಲ ಕೇಸನ್ನ ದಾಖಲು ಮಾಡಲಾಗಿದೆ. ಇಲ್ಲಿ 295 ಕೇಸೇ ಇದು ತುಂಬಾ ನಾನ್ ಬೇಲೇಬಲ್. ಇದಕ್ಕೆ ಸಂಬಂಧಿಸಿದಂತೆ ಇದೀಗ ವಾದ ಪ್ರತಿವಾದ ಕೋರ್ಟ್ ಅಲ್ಲಿ ನಡೆದಿದೆ. ಏನು ನ್ಯಾಯಾಲಯ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ತುಂಬಾ ಕುತೂಹಲ ಹುಟ್ಟಿಸಿದೆ. ಯಾಕಂದ್ರೆ ಈ ಒಂದು ಘಟನೆ 16ನೇ ತಾರೀಕು ನಡೆದಿದ್ರು ಕೂಡ ಇದೀಗ ಒಬ್ಬ ದಶರಥ ದೇಸಾಯಿ ಅನ್ನೋ ಒಬ್ಬ ಕಾಂಗ್ರೆಸ್ ಮುಖಂಡ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಈ ಕಂಪ್ಲೇಂಟ್ ಇದು ಯಾರಿದ್ದಾರೆ ಏನೆಲ್ಲ ಅದನ್ನು ಕೂಡ ವಿಚಾರ ಮಾಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಇದು ಮುಂದಿನ ದಿವಸದಲ್ಲಿ ರಾಜಕೀಯ ತಿರುವು ಪಡೆದುಕೊಳ್ಳೋದು ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕಂದ್ರೆ ಆನಂದ್ ಇವರ ಪತಿ ಏನ್ ಬಿಜೆಪಿ ಮುಖಂಡ, ಈ ಹಿನ್ನೆಲೆಯಲ್ಲಿ ಇದು ರಾಜಕೀಯ ತಿರುವು ಪಡೆದುಕೊಳ್ಳೋದು ಗ್ಯಾರಂಟಿ ಅಂತಾನೆ ನಂಬಲಾಗ್ತಾ ಇದೆ. ಆನಂದ್, ಧನ್ಯವಾದ ನರಸಿಂಹಮೂರ್ತಿ ಮಾಹಿತಿಗಾಗಿ.